ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗು ಏನಪ್ಪಾ ಅಂದ್ರೆ, ಹಿಂದೆ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಮುಂದೆ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಾನು ಶೇರ್ ಮಾಡಿದ್ದೆ. ಆ ಒಂದು ಬಿಸ್ನೆಸ್ ವಿಷಯವಾಗಿ ನಾನು ಇವತ್ತು ಹೋಗ್ತಾ ಇದ್ದೀನಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ, ನಮ್ಮ ಮೇನ್ ಬೆಂಗಳೂರಲ್ಲಿ ಮೇನ್ ಜಾಗ ಯಾವುದು? ಚಿಕ್ಕಪೇಟೆ. ಅಲ್ಲಿ ಹೋಗ್ತಾ ಇದ್ದೀನಿ. ಏನಪ್ಪ ಬಿಸ್ನೆಸ್ ಅಂದ್ರೆ, ಇಲ್ಲಿ ನೋಡ್ಬೋದು ನೀವೇ ನನ್ನ ಕೈಯಲ್ಲಿ ಏನಿದೆ ಅಂತ. ಅದೇ ಒಂದು ಬಿಸ್ನೆಸ್ ವಿಷಯವಾಗಿ ನಾನು ಹೋಗಿದ್ದೆ. ಅಂದ್ರೆ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು, ಕನಸಿತ್ತು. ನಾವು ಏನಾದರೂ ಒಂದು ಮಾಡಿ ಮುಂದೆ ಬರಬೇಕು, ನಾವು ಎಲ್ಲ ತರ ಚೆನ್ನಾಗಿರ್ಬೇಕು. ಬೇರೆ ಎಲ್ಲರಿಗೂ ಏನ್ ಆಸೆ ಇರುತ್ತೆ ಹೇಳಿ? ಅದೇ ತಾನೇ ಆಸೆ ಇರುತ್ತೆ. ನಾವು 4 ಜನ ಇದ್ದಂಗೆ ನಾವು ಇರ್ಬೇಕು, 4 ಜನದ ತರ ಒಳ್ಳೆ ರೀತಿಯಲ್ಲಿ ನಾವು ಇರ್ಬೇಕು ಅಂತ ತಾನೇ ಎಲ್ಲರಿಗೂ ಅನ್ಸೋದು. ಅದರಿಂದ ನಾವು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಚಿಕ್ಕಪೇಟೆಗೆ ಹೋಗಿದ್ವಿ. ಹೋಲ್ಸೇಲ್ ರೇಟಲ್ಲಿ ನಾವು ಸ್ಯಾರಿ ಪರ್ಚೇಸ್ ಮಾಡಿ ಬರ್ಬೇಕಾದ್ರೆ ಹೊಟ್ಟೆ ತುಂಬಾ ಹಸಿವಾಗಿತ್ತು ಅಂತ ಬೆಳಗ್ಗೆ ನಾವು ನಾಷ್ಟ ಮಾಡ್ಕೊಂಡು ಮನೆಯಿಂದ ಹೋಗಿದ್ದು. ನಾವು ಎಲ್ಲ ಮುಗಿಸಿ ನಾವು ಬರೋ ಅಷ್ಟರಲ್ಲಿ ಸಂಜೆ 6:30 ಆಗಿತ್ತು. ಎಷ್ಟೊಂದು ಮಳೆ ಬಂದಿತ್ತು ಅಂದ್ರೆ ತುಂಬಾ ಮಳೆ ಬಂದಿತ್ತು. ನಮ್ ಮಾರ್ಕೆಟ್, ನಮ್ ಚಿಕ್ಕಪೇಟೆನ ನೋಡ್ಬೇಕು ಅಂದ್ರೆ ದಯವಿಟ್ಟು ಆಗಲ್ಲ ಮಳೆ ಬಂದಾಗ ಮಾತ್ರ. ಮಳೆ ಬಂದಾಗಂತೂ ನೋಡಕ್ಕಾಗಲ್ಲ. ತುಂಬಾ ಗಲೀಜಾಗಿರುತ್ತೆ ಚಿಕ್ಕಪೇಟೆ. ತುಂಬಾ ರೊಚ್ಚು ಕೊಚ್ಚೆ, ಸಖತ್ತು ರೋಡೆಲ್ಲ ಚಿಕ್ಕ ಚಿಕ್ಕ ರೋಡು. ಆ ಚಿಕ್ಕ ಚಿಕ್ಕ ರೋಡಲ್ಲಿ ಓಡಾಡೋದು ಹೆಂಗೆ? ಮಳೆ ಬೇರೆ ಬರ್ತಿತ್ತಲ್ಲ, ನಾವೆಲ್ಲ ಸೀರೆ ಮತ್ತೆ ಜ್ಯುವೆಲರಿ ಎಲ್ಲ ಪರ್ಚೇಸ್ ಮಾಡಿದ್ವಿ. ಜ್ಯುವೆಲರೀಸು ನಾನು ತಂದಿದ್ದೆ ಹೋಲ್ಸೇಲ್ ರೇಟಲ್ಲಿ. ಎಲ್ಲ ಯೂಟ್ಯೂಬರ್ಸು ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು ಎಲ್ಲ ಹೇಳ್ತಿದ್ರು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ, ಕಮ್ಮಿಗೆ ಸಿಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಕಮ್ಮಿಗೆ ಸಿಗೋದಿಲ್ಲ. ನೀವು ಯಾರೇ ಹೊಸದಾಗಿ ಬಿಸ್ನೆಸ್ ಮಾಡೋರಿದ್ರೆ ದಯವಿಟ್ಟು ನೀವು ಆ ಥರ ಭ್ರಮೇಲಂತೂ ನೀವು ಸ್ಯಾರಿ ಬಿಸ್ನೆಸ್ನ ಮಾಡಬೇಡಿ ಅಂತ ಹೇಳ್ತೀನಿ. ಇಲ್ಲಿ ಹೇಳೋ ರೇಟೇ ಒಂದು, ಅಲ್ಲಿ ಹೋದ್ಮೇಲೆ ಇರೋವಂಥ ರೇಟೇ ಒಂದು. ಕಮ್ಮಿ ರೇಟಿಂದು ಸ್ಯಾರೀಸು ಸಿಗುತ್ತೆ ನಿಮಗೆ, ಬಟ್ ಕ್ವಾಲಿಟಿ ಒಂಚೂರು ಚೆನ್ನಾಗಿರೋದಿಲ್ಲ. ಕಮ್ಮಿ ರೇಟ್ ಬೇಡ ನಮಗೆ, ಸೀರೆ ಚೆನ್ನಾಗಿ ಬೇಕು ಅಂದರೆ ಒಂದು 100-200 ಮುಖ ನೋಡಿದ್ರೆ ನೀವು ಬಂಡವಾಳ ಹಾಕಬೇಕು. ಬಂಡವಾಳ ಹಾಕಿದ್ರೆ ಮಾತ್ರ ಲಾಭ ಬರುತ್ತೆ. ನಾನು ಅದೇ ರೀತಿಯಲ್ಲಿ ನಾನು ಈ ಸೀರೆಗಳನ್ನ ತಂದಿದ್ದೀನಿ. ಇಲ್ಲಿ ನಾನು ಕೂಡ ಇನ್ನು ಸ್ವಲ್ಪ ದಿವಸದಲ್ಲಿ ಅಟ್ಲೀಸ್ಟ್ ಇನ್ನೊಂದು ವಾರದಲ್ಲಿ ನಾನು ಕೂಡ ಸ್ಟಾಲ್ನ ಇಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಸ್ಟಾಲ್ ಇಡಬೇಕು ಅಂತ. ಸ್ಟಾಲು ಇಡ್ತೀನಿ. ಸ್ಟಾಲ್ ಇಟ್ಟಾಗ ನಿಮಗೆ ವಿಡಿಯೋ ಮುಖಾಂತರ ನಾನು ಎಲ್ಲಿ ಸ್ಟಾಲ್ ಮಾಡಿದ್ದೀನಿ ಅಂತ ತಿಳಿಸ್ತೀನಿ. ಯಾರ್ಯಾರೆಲ್ಲ ಪರ್ಚೇಸ್ ಮಾಡಬೇಕು, ಕಮ್ಮಿ ಬೆಲೆಯಲ್ಲಿ ಸೀರೆ ಪರ್ಚೇಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ, ಅವರು ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡ್ಕೋಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ. ನನ್ನ ID ನೇಮ್ ಬಂದು ಮೇಘನಾ ಗೌಡ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ. ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡ್ಕೋಬೋದು. ಇನ್ಮೇಲೆ ನನ್ನ ಇನ್ಸ್ಟಾಗ್ರಾಮ್ IDಲಿ ನಾನು ಅಫಿಷಿಯಲ್ ಆಗಿ ನಾನು ಎಲ್ಲ ರೀತಿ ಪೋಸ್ಟ್ನ ಹಾಕ್ತಾ ಇರ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು. ಇದು ನನ್ನ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ಸು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಣ್ಣದಾಗಿ ಶುರು ಮಾಡಿದ್ದೀನಿ. ತುಂಬ ಬಂಡವಾಳ ಹಾಕಿ ಶುರು ಮಾಡೋಷ್ಟು ದೇವರು ಕೊಟ್ಟಿಲ್ಲ. ಮುಂದೆ ಕೊಟ್ಟರೆ ಖಂಡಿತ ಮಾಡ್ತೀನಿ. ಇವಾಗ ಎಷ್ಟು ಕೊಟ್ಟಿದ್ದಾನೆ ದೇವರು ಅಷ್ಟರಲ್ಲೇ ಮಾಡಿದ್ದೀನಿ. ಯಾರಿಗಾದ್ರೂ ಸ್ಯಾರೀಸ್ ಇಷ್ಟ ಆದರೆ ದಯವಿಟ್ಟು ನಾನು ಸ್ಟಾಲ್ ಮಾಡಿದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಸ್ಟಾಲ್ ಮಾಡಿದ್ಮೇಲೆ ದಯವಿಟ್ಟು ಬಂದು ತಗೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.